ಕನ್ನಡ ಸೀರಿಯಲ್ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಪ್ರೇಮ ಕಾವ್ಯ ಧಾರಾವಾಹಿ ಸಂಚಿಕೆಯಲ್ಲಿ ನ್ಯಾಯಾಧೀಶರು ಸ್ನೇಹನ್ಗೆ ಸುಮಿತ್ನ ಪರಿಚಯ ಇತ್ತ ಅಂತ ಪ್ರಶ್ನಿಸ್ತಾರೆ. ಅದಕ್ಕೆ ಸ್ನೇಹ, ನನ್ನ ತಂದೆ ಮೇಲೆ ಆಣೆ, ನನಗೆ ಅವನು ಯಾರಂತ ಗೊತ್ತಿಲ್ಲ, ಇದೆಲ್ಲ ಪ್ರೇಮನ ಕಟ್ಟುಕತೆ ಅಂತಾಳೆ. ಆವಾಗ ಪ್ರೇಮ ಮತ್ತು ಸುಮಿತ್ ಇಬ್ಬರೂ ಸೇರಿ ಸಾಕ್ಷಿಗಳನ್ನು ತೋರಿಸ್ತಾರೆ. ಎಲ್ಲ ಸಾಕ್ಷಿಗಳನ್ನು ನೋಡಾದ ಮೇಲೆ ನ್ಯಾಯಾಧೀಶರು ಪ್ರೇಮಳ ಸಮಯ ಪ್ರಜ್ಞೆಗೆ ಮತ್ತು ಧೈರ್ಯಕ್ಕೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಕೊನೆಗೆ ನ್ಯಾಯಾಲಯವು ಡಾಕ್ಟರ್ ರಾಮ್ ಅವರ ಮೇಲೆ ಮಾಡಿದ ಎಲ್ಲ ಆರೋಪಗಳನ್ನು ಸುಳ್ಳು ಎಂದು ಸಾಬೀತುಪಡಿಸಿ ಈ ಕೇಸ್ನ ವಜಾಗೊಳಿಸಲಾಗುತ್ತೆ. ಡಾಕ್ಟರ್ ರಾಮ್ ಅವರನ್ನು ನಿರಪರಾಧಿ ಎಂದು ಘೋಷಿಸಿ ಬಿಡುಗಡೆ ಮಾಡಲಾಗುತ್ತೆ. ಸುಮಿತ್ ಹೇಳಿದ ದೂರಿನ ಆಧಾರದ ಮೇಲೆ ಮತ್ತು ಅವರ ಮೇಲೆ ನಡೆದ ಹಲ್ಲೆಯನ್ನು ತನಿಖೆ ನಡೆಸಲಾಗುತ್ತದೆ ಮತ್ತು ಸ್ನೇಹಾಳಿಗೆ 10 ಲಕ್ಷ ದಂಡ ವಿಧಿಸಲಾಗುತ್ತದೆ. ಇಲ್ಲಿ ರಾಮ್ ಪ್ರೇಮನ್ಗೆ, ಪ್ರೇಮ ನಿನ್ನ ಉಪಕಾರನ ನಾನು ಹೇಗೆ ತೀರಿಸಲಿ ಅಂತಾನೆ. ಆವಾಗ ಪ್ರೇಮ ಹೇಳ್ತಾಳೆ, ರಾಮ್ ಏನು ಕಣೋ ನೀನು, ನಾನು ನಿನ್ನ ಹೆಂಡ್ತಿ, ಇದು ನನ್ನ ಕರ್ತವ್ಯ ಅಂತಾಳೆ. ಆವಾಗ ಸ್ನೇಹ ಪುನಃ ಬಂದು ಪ್ರೇಮಳಿಗೆ ಹೇಳ್ತಾಳೆ, ಪ್ರೇಮ ನಾನು ನಿನ್ನನ್ನು ಯಾವತ್ತೂ ಸಂತೋಷವಾಗಿ ಬದುಕೋಕ್ಕೆ ಬಿಡಲ್ಲ ಅಂತ. ಆವಾಗ ಪ್ರೇಮನ ತಂದೆ ಮತ್ತು ಅತ್ತೆ ಸ್ನೇಹನಿಗೆ ಉತ್ತರ ಕೊಡ್ತಾರೆ, ಪ್ರೇಮ ಇರೋವರೆಗೂ ರಾಮ್ನ ಯಾರು ಏನು ಮಾಡೋಕ್ಕೂ ಸಾಧ್ಯನೇ ಇಲ್ಲ ಅಂತ. ಪ್ರೇಮನ ತಂದೆ ಮತ್ತು ಅತ್ತೆ ಇಬ್ಬರು ಪ್ರೇಮನ ತುಂಬ ಹೊಗಳ್ತಾರೆ. ನಮ್ಮ ಮನೆಗೆ ಕಳಿಸಿರೋ ದೇವತೆ ನೀನು ಅಂತ ಪ್ರೇಮನ ತುಂಬ ಹೊಗಳ್ತಾರೆ. ಪ್ರೇಮನಂತ ಹೆಂಡತಿ ಪಡೆಯೋಕ್ಕೆ ನೀನು ತುಂಬ ಪುಣ್ಯ ಮಾಡಿದೀಯಾ, 100 ಜನ್ಮಕ್ಕೂ ಪ್ರೇಮನೇ ನೀನು ಹೆಂಡತಿಯಾಗಿ ಬರಬೇಕು ಅಂತ ಅತ್ತೆ ರಾಮ್ಗೆ ಹೇಳ್ತಾರೆ. ಆಮೇಲೆ ಪ್ರೇಮ ಹರಕೆ ತೀರಿಸಬೇಕಾದ್ರೆ ಏನೆಲ್ಲ ನಡೀತು ಅಂತ ಎಲ್ಲ ವಿವರಿಸಿ ಹೇಳ್ತಾಳೆ. ಪ್ರೇಮಳ ತಂದೆ ರಾಮ್ ಹತ್ರ ಕೇಳ್ಕೊಳ್ತಾರೆ, ಯಾವತ್ತೂ ನನ್ನ ಮಗಳಿಗೆ ನೋವು ಮಾಡಬೇಡ ಅಂತ. ರಾಮ್ ಅದನ್ನ ಒಪ್ಕೊಳ್ತಾನೆ. ಆದರೆ ಇಲ್ಲಿ ಮಹೇಶ್ವರಿ ನಾನು ಯಾವತ್ತೂ ಪ್ರೇಮನ ನನ್ನ ಸೊಸೆ ಅಂತ ಅಂದ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ರಾಮ್ ರೆಸಿಗ್ನೇಷನ್ ಲೆಟರ್ ಕೊಡೋಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಆವಾಗ ಧನ್ರಾಜ್ ಮತ್ತು ಸ್ನೇಹ ರೆಸಿಗ್ನೇಷನನ್ನು ಆಕ್ಸೆಪ್ಟ್ ಮಾಡದೇ ಇರಬೇಕಾದ್ರೆ ರಾಮ್ಗೆ ತುಂಬ ಕೋಪ ಬರುತ್ತೆ. ಕೊನೆಗೆ ರಾಮ್ ರೆಸಿಗ್ನೇಷನ್ ಲೆಟರನ್ನು ಮುಖಕ್ಕೆ ಎಸ್ಕೊಂಡು ಬರ್ತಾನೆ. ಆದರೆ ಸ್ನೇಹ ಸೋಲು ಒಪ್ಪಕ್ಕೆ ತಯಾರೇ ಇರಲ್ಲ. ಹೇಗಾದರೂ ಮಾಡಿ ನಾನು ರಾಮ್ನ ವಾಪಸ್ ಹಾಸ್ಪಿಟಲ್ಗೆ ಬರೋ ಥರ ಮಾಡ್ತೀನಿ ಅಂತ ಹಠ ಹಿಡಿತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ.